ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ಪಡೆಯ ವಾಹನ ಪಲ್ಟಿ ಆಗಿದೆ. ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಪಲ್ಟಿ ಹೊಡೆದಿದೆ ಎಸ್ಕಾರ್ಟ್ ವಾಹನ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ಪಡೆಯ ವಾಹನ ಮಂಡ್ಯದ ಶ್ರೀರಂಗಪಟ್ಟಣದ ಬಳಿ ಪಲ್ಟಿ ಹೊಡೆದಿದೆ. ಬೆಂಗಾವಲು ಕಾರ್ನಲ್ಲಿದ್ದಂತ ಇಬ್ಬರು ಸಿಬ್ಬಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಮೈಸೂರಿನಿಂದ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಂತ ಹೊತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬೆಂಗಾವಲು ಪಡೆಯ ವಾಹನ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾಗಿದೆ. ಬೆಂಗಳೂರಿಗೆ ಹಿಂತಿರುಗುತ್ತಿರುವಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯೆ ಅಪಘಾತ ಆಗಿದೆ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಪಾಲ್ಗೊಂಡಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಸಮಾವೇಶದಲ್ಲಿ ಭಾಷಣವನ್ನ ಮಾಡಿ ಅರ್ಧಕ್ಕೆ ಅಂದ್ರೆ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ರು ಮೈಸೂರಿನಿಂದ. ಆ ಸಂದರ್ಭದಲ್ಲಿ ಅವರ ಎಸ್ಕಾರ್ಟ್ ವಾಹನ ಏನಿರುತ್ತಲ್ಲ, ಅನೇಕ ಗಾಡಿಗಳು ಇರುತ್ತೆ. ಆ ಸಂದರ್ಭದಲ್ಲಿ ಅದರಲ್ಲಿದ್ದಂತ ಬೆಂಗಾವಲು ಪಡೆಯ ಒಂದು ಗಾಡಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಅಪಘಾತ ಆಗಿದೆ. ನೋಡ್ತಾ ಇದೀವಿ ನೋಡಿ ಯಾವ ರೀತಿಯಾಗಿ ಮುಂಭಾಗ ನಜ್ಜುಗುಜ್ಜಾಗಿ ಪಲ್ಟಿ ಆಗಿಬಿದ್ದಿದೆ. ಬರುವಂತ ಸಂದರ್ಭದಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಈ ರೀತಿಯಾಗಿ ಆಗಿದೆ. ಜೊತೆಯಲ್ಲಿ ಸದ್ಯ ಇಬ್ಬರಿಗೂ ಕೂಡ ಇದ್ದಂಥ ಸಿಬ್ಬಂದಿಗಳಾಗಿದ್ದು ಅಧಿಕಾರಿಗಳ ಎಸ್ಕಾರ್ಟ್ನ ಸಿಬ್ಬಂದಿಗಳಿಗೆ ಗಾಯಗಳಾಗಿ ಸದ್ಯ ಆಸ್ಪತ್ರೆಗೂ ಕೂಡ ಅವ್ರನ್ನ ದಾಖಲು ಮಾಡಿದ್ದಾರೆ. ಸಮಾವೇಶವನ್ನ ಮುಗಿಸ್ಕೊಂಡು, ಯಾಕಂದ್ರೆ ಇವತ್ತು ಮೈಸೂರಿನಲ್ಲಿ ಸಾಧನಾ ಸಮಾವೇಶವಿತ್ತು, ಆ ಕಾರ್ಯಕ್ರಮವನ್ನ ಅಲ್ಲಿ ಭಾಷಣ ಮಾಡಿದ್ರು. ಬರುವಂತ ಸಂದರ್ಭದಲ್ಲಿ ಹೀಗಾಗಿದೆ ಅವರ ಎಸ್ಕಾರ್ಟ್ ಗಾಡಿಗೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ರಾಘವೇಂದ್ರ, ಎಷ್ಟೊತ್ತಿಗೆ ಈ ಆಕ್ಸಿಡೆಂಟ್ ಆಗಿತ್ತು? ಜೊತೆಲಿ ಎಷ್ಟು ಜನ ಸಿಬ್ಬಂದಿಗಳು ಅದರಲ್ಲಿದ್ರು? ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿದ್ದಂತ ವಾಹನ ಎಲ್ಲಿತ್ತು? ಯಾವ ರೀತಿಯಾಗಿ ಸಾಗ್ತಾ ಇತ್ತು? ಹೇಗೆಲ್ಲ ಆಯ್ತು ಅಂತ? ಎಸ್ ಅಖಿಲೇಶ್, ಏನಿವತ್ತು ಮೈಸೂರಿನಲ್ಲಿ ಸಾಧಾರಣ ಸಮಾವೇಶ ಮುಗಿಸಿ ವಾಪಸ್ ಆಗ್ತಿದ್ದಂತ ಡಿಕೆ ಶಿವಕುಮಾರ್ ಅವರ ಇದ್ದಂತ ಬೆಂಗಾವಲಿನ ವಾಹನ ಇವತ್ತು ಶ್ರೀರಂಗಪಟ್ಟಣ ತಾಲೂಕಿನ ಏನು ಟಿಎಂಎಸ್ ಗೇಟ್ ಬಳಿ ಏನು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ, ಆ ಒಂದು ಎಕ್ಸ್ಪ್ರೆಸ್ ಹೈವೇಲಿ ಪಲ್ಟಿ ಆಗಿರುವಂತದ್ದು. ಈ ಒಂದು ಘಟನೆಯಲ್ಲಿ ಏನು ಎಸ್ಕಾರ್ಟ್ನಿಂದ 4 ಪೊಲೀಸ್ ಪೇದೆಗಳು ಕೂಡ ಗಾಯ ಆಗಿರುವಂತದ್ದು. ಅದರಲ್ಲಿ ಇಬ್ಬರಿಗೆ ಗಂಭೀರ ಗಾಯ ಆಗಿದ್ದು ಮೈಸೂರಿನ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿದೆ. ಏನು ಕಾರ್ನಲ್ಲಿದ್ದಂತ 4ರಲ್ಲಿ ಏನು ಲಿಂಗಯ್ಯ ಅನ್ನೋರಿಗೆ ಕೈ ಮುರಿದಿದೆ, ಲಿಂಗಯ್ಯ ಹಾಗೂ ಮಹೇಶ್ಗೆ ಕೈ ಮುರಿತ ಆಗಿದೆ. ಇನ್ನಿಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂತದ್ದು. ಏನು ಎಸ್ಕಾರ್ಟ್ ವಾಹನ ಏನು ಮುಂದೆ ಹೋಗ್ಬೇಕಿತ್ತು, ಮುಂದೆ ಒಂದು ವಾಹನ ಹೋಗ್ತಿತ್ತು, ಹಿಂದೆ ಹೋಗ್ತಿದ್ದಂತ ವಾಹನ ಇದು ರಸ್ತೆ ಡಿವೈಡರ್ಗೆ ಡಿಕ್ಕಿಯಾಗಿ ಪಲ್ಟಿಯಾಗಿದೆ. ಡಿಕ್ಕಿಯ ರಭಸಕ್ಕೆ ನಿಜಕ್ಕೂ ಕೂಡ ಅದು ಕಾರು ಪಲ್ಟಿಯಾಗಿದೆ. ಈ ಒಂದು ಘಟನೆಯಿಂದ ಹೆದ್ದಾರಿಲಿ ಕೆಲ ಕಾಲ ಸಂಚಾರ ಅಸ್ತವ್ಯಸ್ತ ಕೂಡ ಆಗಿತ್ತು. ಸುಮಾರು 3:30 ವೇಳೆಗೆ ಏನು ಒಂದು ಕಾರು ಬೆಂಗಳೂರಿಗೆ ಹೋಗ್ತಿದ್ದಂತ ಸಂದರ್ಭದಲ್ಲಿ ಒಂದು ಘಟನೆ ಸಂಭವಿಸಿರುವಂತದ್ದು. ಏನು ಕಾರ್ ಹಿಂದೆ ಇದ್ದಂತ ಕಾರಣಕ್ಕೆ ಒಂದು ಅಪಾಯ ತಪ್ಪಿರುವಂತದ್ದು. ಅಕಸ್ಮಾತ್ ಮುಂದೆ ಏನಾದ್ರು ಆಗಿದ್ರೆ ನಿಜಕ್ಕೂ ಕೂಡ ಡಿಕೆಶಿ ಅವ್ರಿಗೂ ಕೂಡ ಒಂದು ರೀತಿ ತೊಂದರೆ ಉಂಟಾಗ್ತಿತ್ತು. ಆದ್ರೆ ಹಿಂದೆ ಇದ್ದಂತ ವಾಹನ ಇದು ಈ ರೀತಿಯಾಗಿ ರಸ್ತೆ ಡಿವೈಡರ್ಗೆ ಡಿಕ್ಕಿಯಾಗಿ ಕೆಳಗೆ ಬಿದ್ದು ಪಲ್ಟಿಯಾಗಿದ್ದರಿಂದ ಈ ಒಂದು ಘಟನೆಯಲ್ಲಿ ಕೇವಲ ಪೊಲೀಸರಿಗಷ್ಟೇ ಏನು ಆ ಒಂದು ವಾಹನದಿಂದ 4ವರಿಗಷ್ಟೇ ಈಗ ಗಾಯ ಆಗಿರುವಂತದ್ದು. ಗಾಯಾಳುಗಳನ್ನು ಕೂಡ ಈಗ ಮೈಸೂರಿನ ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಿರುವಂತದ್ದು. ಅಖಿಲೇಶ್, ಧನ್ಯವಾದಗಳು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ.